ಟ್ರೇಲರ್ ಒಳಗೆ ಇನ್ನೊಂದು ಮಾತು ಏನು ತೋರಿಸಿಲ್ಲ ಅವರು. 1% ಐತಿ ಟ್ರೇಲರ್ ಒಳಗೆ. ಸಿನಿಮಾ ಹೋಗಿ ನೋಡ್ರಿ, ನೀವೆಲ್ಲರೂ ಎದ್ದು ಚಪ್ಪಾಳೆ ಬರ್ಸಿರಿ, ಅಷ್ಟು ಮಸ್ತ್ ಐತಿ. ಏನಾಯ್ತು ಬೈ ಸಿನಿಮಾ ಎಲ್ಲಿ ಹೊಂಟಿತ್ತು ಹಿಂಗೆ ಅನಿಸ್ಬಿಡ್ತೈತಿ. ನೀವು ಒಂದು ಕಾಂತಾರ ಲೋಕನಾಗ ಹೋಗ್ಬಿಡ್ತೀರಿ ನೀವು. ವಾ, ನೀವು ಅಂತರ ಕಣ್ಣು ಪಿಕ್ಕಳ್ಸಲ್ದ ನೋಡ್ತೀರಿ, ಅಷ್ಟು ಮಸ್ತ್ ಸಿನಿಮಾ ಮೂಡಿ ಬಂದೈತಿ. ಡೆಫಿನೆಟ್ಲಿ ಹೇಳ್ತೀರಿ, ನಮ್ಮ ಕನ್ನಡ ಸಿನಿಮಾ ಟಾಪ್ ಬೇರೆ ಲೆವೆಲ್ ಐತಿ. ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಇನ್ನಾದ್ರೂ ಭೀ ಕಾಂತಾರ ಸಿನಿಮಾ ನೋಡಿಲ್ಲ, ಮೊದಲು ಹೋಗಿ ಪ್ಲೀಸ್ ನೋಡ್ರಿ. ಇವತ್ತು ಫಸ್ಟ್ ಡೇ ಐತಿ. ನಾ ಫಸ್ಟ್ ಶೋ ಹೋಗಿದ್ನಿ. ನನ್ನ ಎಕ್ಸೈಟ್ಮೆಂಟ್ ಲೆವೆಲ್ ಎಷ್ಟು ಹೈ ಇತ್ತಲ್ಲ, ಸಿನಿಮಾನು ಅದಕ್ಕಿಂತ 2 ಪಟ್ಟು ಹೆಚ್ಚೈತಿ. ಸಿನಿಮಾ ನೋಡೋದ್ನಾಗ ನಾ ಒಂದು ಕ್ಲಿಪ್ ಹಾಕ್ತೀನಿ ರೀ ನಿಮಗೆ ಈಗ ಸದ್ಯ ಜಸ್ಟ್. ಗೂಸ್ ಬಂಪ್ಸ್ ಅಂತ ನೋಡ್ರಿ, ಒಮ್ಮೆ ಢನ್ನ ತೆದ್ದು ನಿಂತ್ಬಿಟ್ಟು. ಏನು ಸಿನಿಮಾ ಕೊಟ್ಟಾರೆ ರಿಷಬ್ ಸರ್ ಅವ್ರಿಗೆ ದೊಡ್ಡ ನಮಸ್ಕಾರ ರೀ. 2022 ಏನು ನೀವು ಕಾಂತಾರ ನೋಡಿರಲ್ಲ, ಅದ್ರ 10 ಪಟ್ಟು ಐತ್ರಿ ಇದು. ಸೊ ಯಾರೆಲ್ಲ ಕಾಂತಾರ ಏನಾದರೂ ಭೀ ನೋಡ್ಬೇಕು ಅನ್ಕೊಳತ್ತೀರಿ, ಯಾರೆಲ್ಲ ಏನಾದರೂ ರಿವ್ಯೂ ನೋಡ್ಬೇಕು ಅನ್ಕೊಳತ್ತೀರಿ, ಪ್ಲೀಸ್ ರಿವ್ಯೂ ಏನೂ ನೋಡೋಕೆ ಹೋಗ್ಬೇಡ್ರಿ, ಮೊದಲು ಹೋಗಿ ಸಿನಿಮಾ ನೋಡ್ರಿ. ಯಾಕಂದ್ರೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಈ ಥರ ಮೂವಿ ಬಂದಿದ್ದ ನಮ್ಮೆಲ್ಲರಿಗೂ ಖುಷಿ ತರುವಂಥ ವಿಚಾರ. ರಿಷಬ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಅಂತೂ ಕೇಳಬೇಡ್ರಿ, ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡ್ರಿ. ಅಪ್ಪ ಏನು VFX, ಏನು ಅವ್ರ ಆ್ಯಕ್ಟಿಂಗ್. ಕಾಂತಾರ ಫಸ್ಟ್ ಅಂದರೆ ಏನು ಕಾಂತಾರ ಫಸ್ಟ್ ನಾವು ನೋಡಿದ್ರಲ್ಲ 2022 ಒಳಗೆ 16 ಕೋಟಿ ಬಜೆಟ್ ಒಳಗಿಂದ. ಸೊ 2025 ಒಳಗೆ ನಾವು ಒಂದು ತಿಂಗಳಾತಿಗೆ ಯಾವಾಗ ಬರ್ತೈತಿ ಕಾಂತಾರ, ಯಾವಾಗ ಬರ್ತೈತಿ 2 ತಾರೀಕು ಹೋಗಿ ಮೊದಲು ಹೋಗಿ ಸಿನಿಮಾ ನೋಡ್ಬೇಕಂತ ಭಾಳ ಎಕ್ಸೈಟ್ಮೆಂಟ್ ಒಳಗಿದ್ನಿ. ಆ ಎಕ್ಸೈಟ್ಮೆಂಟ್ ಲೆವೆಲ್ಗೆ ರಿಷಬ್ ಸರ್ ಅವರ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಆ್ಯಕ್ಟಿಂಗ್ ಹತ್ರ ಅಪ್ಪ ಕೇಳಬೇಡ್ರಿ, ಏನು ಆ್ಯಕ್ಟಿಂಗ್ ಮಾಡೋರು. ಆಮೇಲೆ ರುಕ್ಮಿಣಿ ವಸಂತ್ ಅವ್ರದ್ದು ಏನು ಆ್ಯಕ್ಟಿಂಗ್ ಐತಿರಲ್ಲ, ಅದ್ರಾಗ ಟ್ವಿಸ್ಟ್ ಆಗತ್ತೆ ಏನು ಹೇಳಿರಲ್ಲ. ಸಿನಿಮಾ ಇರೋದು ಅಲ್ಲಿ ಐತ್ರಿ. ಇದು ಮೇನ್ ವಿಲನ್ ನಿಮ್ಗೆ ಇಂಟರ್ವಲ್ ಆದ ಕೂಡಲೇ ಗೊತ್ತಾಗ್ತೈತಿ ಏನೇನು ಐತಿ ಇದ್ರಾಗತ್ತ ಹೇಳಿ. ಅವರು ಹಾಡೊಳಗೆ ನೀವೇನು ಟ್ರೇಲರ್ ಒಳಗೆ ಅವ್ರು ನೋಡಿರಲ್ಲ, ಟ್ರೇಲರ್ ಒಳಗೆ ಇನ್ನೊಂದು ಮಾತು ಏನು ತೋರಿಸಿಲ್ಲ ಅವರು. 1% ಐತಿ ಟ್ರೇಲರ್ ಒಳಗೆ. ಸಿನಿಮಾ ಹೋಗಿ ನೋಡ್ರಿ, ನೀವೆಲ್ಲರೂ ಎದ್ದು ಚಪ್ಪಾಳೆ ಬರ್ಸಿರಿ, ಅಷ್ಟು ಮಸ್ತ್ ಐತಿ. ಸ್ಟಾರ್ಟಿಂಗಿಂದ ಸಿನಿಮಾ ಇಂಟರ್ವಲ್ ತನಕ ಒಂದು ರೇಂಜ್ ಹೋಗ್ತಿರ್ತೈತಿ. ಇಂಟರ್ವಲ್ಗೆ ಏನು ಒಂದು ಬ್ರೇಕ್ ಕೊಡ್ತಾರಲ್ಲ ರಿಷಬ್ ಸರ್ ಅವ್ರದ್ದೊಂದು ಏನು ಫೈಟ್ ಸೀನ್ ಐತಿ, ಅಲ್ಲಿಂದ ಸ್ಟಾರ್ಟ್ ಆಗ್ತೈತಿ ನೋಡ್ರಿ ಸಿನಿಮಾ. ಅಲ್ಲಿಂದ ಸ್ಟಾರ್ಟ್ ಆದ ಕೂಡಲೇ ಲಾಸ್ಟ್ ತನಕ ನಿಮ್ಗೆ ವಾ, ನೀವು ಅಂತರ ಕಣ್ಣು ಪಿಕ್ಕಳ್ಸಲ್ದ ನೋಡ್ತೀರಿ, ಅಷ್ಟು ಮಸ್ತ್ ಸಿನಿಮಾ ಮೂಡಿ ಬಂದೈತಿ. ಅದ್ರೊಳಗೆ ಮೇನ್ ಹೇಳ್ಬೇಕಂದ್ರೆ VFX, ಇಷ್ಟು ಮಸ್ತ್ VFX ಯೂಸ್ ಮಾಡ್ಕೊಂಡಾರಲ್ಲ ರಿಷಬ್ ಸರ್ ಅವ್ರ, ಭಾರಿ ಅಂದ್ರೆ ಭಾರಿ ಅನಿಸಿತ್ತು ನನಗೆ. ಇದ್ರಾಗ ಮೇನ್ ವಿಲನ್ಸ ಬೇರೆ ಅದಾರೆ. ಸೊ ನೀವು ಸಿನಿಮಾ ನೋಡುವಾಗ ನಿಮ್ಗೆ ಇದು ಪೂರ್ತಿ ಅರ್ಥ ಆಗ್ತೈತ್ರಿ. ನಾ ಯಾಕೆ ಹೇಳಂದ್ರೆ ಇದರ ಟೈಮಿಗೆ ಏನು ಒಂದು ಫೈಟ್ ಸೀನ್ ಆಗ್ತೈತಿರಲ್ಲ, ಅಲ್ಲಿ ನಿಮ್ಗೆ ಗೊತ್ತಾಗ್ತೈತಿ. ಗುಲ್ಶನ್ ಕುಮಾರ್ ಅವರ ಸ್ಟಾರ್ಟಿಂಗಿಂದ ಸ್ವಲ್ಪ ಇಂಟ್ರೋಲ್ ತಗ ಬರ್ತಾರೆ. ಆಮೇಲೆ ಇಂಟ್ರೋಲ್ದಾಗ ಏನು ಅವ್ರದ್ದು ಬರ್ತೈತಿರಲ್ಲ ಪಾತ್ರ, ಮಸ್ತ್ ಐತಿರಿ ಪಾತ್ರ. ಆಮೇಲೆ ಇಂಟ್ರೋಲ್ ಆದ್ಕೊಂಡು ಏನು ಒಂದು ಫೈಟ್ ಸೀನ್ ಆಗ್ತೈತಿರಲ್ಲ, ಅಲ್ಲಿ ಐತಿ ನೋಡ್ರಿ. ಅಲ್ಲಿ ನಿಮ್ಮ ಎಲ್ಲ ಒಂಥರ ರೋಮಾಂಚನಗೊಳ್ತೈತಿ, ಅಷ್ಟು ಮಸ್ತ್ ಐತಿರಿ. ಇಂಟ್ರೋಲ್ ಆದ ಕೂಡಲೇ ಖರೆ ನಿಮಗೆ ಸಿನಿಮಾ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇಂಟ್ರೋಲ್ ಆದ ಕೂಡಲೇ ಎಕ್ಸೈಟ್ಮೆಂಟ್ ಒಳಗೆ ಹೋಗಿದ್ನಿಲ್ಲ ಸಿನಿಮಾ ನೋಡೋಕೆ, ಅದರ 2 ಪಟ್ಟು ನನಗೆ ಖುಷಿ ಕೊಟ್ಟೈತ್ರಿ ಸಿನಿಮಾ. ಒನ್ ಆಫ್ ದ ಬೆಸ್ಟ್ ಕನ್ನಡ ಫಿಲ್ಮ್ ಐತ್ರಿ. ಸೊ ಎಲ್ಲರೂ ಹೋಗ್ರಿ, ಮೂವಿ ನೋಡ್ರಿ. ಕನ್ನಡ ಸಿನಿಮಾ ಬೇರೆ ಲೆವೆಲ್ಗೆ ಹೋಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಥ್ಯಾಂಕ್ ಯು ಸೋ ಮಚ್.